ಆಗಿ ಕೆಲಸಕ್ಕೆಲ್ಲ ಕೆಲಸ ಆಯಿತು. ಈಗ ನಾನು ಸ್ಕೂಲಿಗೆ ಹೋಗುವಂತ ನೋಡಿ ನನ್ನ ಮಗ ಬರೆದಿಟ್ಟದ್ದು ಗೋಡೆಯಲ್ಲಿ. ಎಲ್ಲ ಕೆಲಸ ಆಗಿ ನಾನು ಸ್ಕೂಲಿಗೆ ಹೋಗಿ ಹೊರಟಿದ್ದೀನಿ. ಇದು ನೋಡಿ ನನ್ನ ಮಕ್ಕಳ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಇದು ಮೊನ್ನೆ ಇಷ್ಟೇ ಒಂದು 2-3 ತಿಂಗಳಲ್ಲಿ ನಾವು ಎಲ್ಲ ಪೈಂಟ್ ಕೊಟ್ಟಿದ್ದು. ಎಲ್ಲ ಗೋಡೆ ಹಾಳು ಮಾಡಿ ಇಟ್ಟಿದ್ದಾರೆ ಮಕ್ಕಳು. ಏನು ಮಾಡಲಿಕ್ಕಾಗಲ್ಲ, ಚಿಕ್ಕ ಮಕ್ಕಳು ಎಂತ ಮಾಡಲಿಕ್ಕೆ, ಬೈದರು ಅಷ್ಟೇ ಹೊಡೆದ್ರು ಅಷ್ಟೇ ಒಂದೇ ಥರ ಇರ್ತಾರೆ. ಅದಕ್ಕೆ ಈಗ ನಾನೀಗ ಹೊರಡ್ತಿದ್ದೀನಿ, ಹೋಗಿ ಬರ್ತೀನಿ ಸ್ಕೂಲಿಗೆ. ಸ್ಕೂಲಲ್ಲಿ ಎಂತ ಅಲೌಡ್ ಇಲ್ಲ ನಮಗೆ ವಿಡಿಯೋ ಮಾಡಲಿಕ್ಕೆ. ಅದಕ್ಕೆ ಅಲೌಡ್ ಇದ್ದರೆ ನೋಡುವ ತೋರಿಸ್ತೀನಿ. ಮೀಟಿಂಗ್ ಇಲ್ಲ ಅಂದರೆ ಇಲ್ಲ, ಅಲ್ಲಿಂದ ವಾಪಸ್ ಬರ್ತೀನಿ. ಮೀಟಿಂಗ್ ಹೋಗ್ತಾ ಇದ್ದೀನಿ ನೋಡಿ, ಬರ್ತೀನಿ. ಅಲ್ಲಿ ದೇವಸ್ಥಾನ ಉಂಟು, ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನಾನು ದೇವಸ್ಥಾನ ತೋರಿಸ್ತೀನಿ. ಮೀಟಿಂಗ್ ದೇವಸ್ಥಾನ ಉಂಟು, ಒಂದು ದೇವಸ್ಥಾನ ತೋರಿಸ್ಕೊಂಡು ಬರ್ತೀನಿ. ಸನ್ವಿತಾರೆ ಪೋ ಸ್ವಾಮಿ ನೋಡಿ. ನನ್ನ ಮಗ ಬಂದ ಸ್ಕೂಲಿಂದ, ನಾನು ಬಂದೆ ವಾಪಸ್ಸು. ಬಂದಾಗ ಈಗ ಮಗ ನೋಡಿ ಆಯ್ ಗೈಸ್ ಅಂತಿದ್ದಾನೆ, ಮಾತಾಡ್ತಿದ್ದಾನೆ. ಏನೋ ಟಿ ವಿ ನೋಡ್ತಿದ್ದಾನಂತೆ. ನಾನು ಮ್ಯೂಟು ಅದು ಟಿ ವಿದ ಅವಜ್ ಅಂತ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಿಮ್ಮ ಹೇಗಿದ್ದೀರಿ ಅಂತ ಕೇಳ್ತಿದ್ದಾನೆ. ಜಾನಿ ಎಸ್ವಪ್ಪ ಅಂತ ಕರೀತಿದ್ದಾನೆ. ನನ್ನ ಚಿಕ್ಕ ಮಗ ಇವನು, ನನ್ನ ಚಿಕ್ಕ ಮಗ ಇವಾಗಷ್ಟೇ ಸ್ಕೂಲಿಂದ ಬಂದು ಊಟ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾನೆ. ಊಟ ಇನ್ನು ಮಾಡಬೇಕು ಅವನು. ಏನೋ ಒಂಥರ ಬಂದು ಟಿ ವಿ ನೋಡೋದಂದರೆ ತುಂಬ ಖುಷಿ ಅವನಿಗೆ. ನನ್ನ ಚಿಕ್ಕ ಮಗ ಅವನು, ನನ್ನ ಸ್ವೀಟ್ ಮಗ ನಂದು. ನೋಡಿ ಹಾಯ್ ಅಂತಿದ್ದಾನೆ. ಹಾಯ್ ಆಂಟಿ, ಹಾಯ್ ಮಾಮ ಎಲ್ಲ ಅಂತಾನೆ ಅವರು. ಅವನಿಗೆ ಅದೇ ಜಾನಿ ಎಸ್ ಪಾಪ ಸಾಂಗ್ ಆಡು ಅಂತ ಇದ್ದೀನಿ ನಾನು. ಆದರೆ ಅವನು ಸಾಂಗ್ ಆಡೋದಿಲ್ಲ ನೋಡಿ 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 ಇಲ್ಲ ಅಂತ. ಜಾನಿ ಎಸ್ ಪಾಪ ಅಂತ. ಆದರೆ ಅವನು ಆಡಲಿಕ್ಕೆ ಕೇಳೋದಿಲ್ಲ, ಬೇಡ ಅಂತ. ಈಗ ಮಂಡೇ, ನಾಳೆ ರಜೆ, ನಾಳೆ ಚುಟ್ಟಿ ಅಂತಾನೆ ಹಿಂದಿಯಲ್ಲಿ ಮಾತಾಡ್ತಿದ್ದಾನೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟೆ ನಾನು. ಮತ್ತು ಟಿ ವಿದ ಅವಜು ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು, ಹಾಗೆ ಮಾಡಬಾರ್ದಲ್ವ, ಅದಕ್ಕೆ ನಾನು ಅವಜನ್ನು ಕೊಟ್ಟೆ ನಾನು. ತುಂಬ ನೋಡಿ ಒಂದು ಆ್ಯಕ್ಟೇ ಬೇರೆ ಆಗಿದೆ. ನೋಡಿದ್ರಲ್ವಾ. ಈಗ ನಾನು ಡೈರೆಕ್ಟ್ ನೈಟೇ ಸ್ಟಾರ್ಟ್ ಮಾಡಿದೆ. ಅಂದರೆ ಮತ್ತೆ ನನಗೆ ಇನ್ನೊಂದು ಒಬ್ಬನನ್ನು ಕರ್ಕೊಂಡು ಬಂದು ತುಂಬ ಟೈರ್ಡ್ ಆಗಿದೆ. ಇನ್ನೊಬ್ಬನಿಗೆ ಕರ್ಕೊಂಡು ಬರಲಿಕ್ಕೆ ಹೋದೆ, ತುಂಬ ಟೈರ್ಡ್ ಆಗುತ್ತೆ. ಅದಕ್ಕೆ ನಾನು ಇದು ಮಾಡಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೀಗೇ ನಾನೀಗ ಹೋಗಿ ಬರೋದೇ ಆಯಿತು ನನ್ನದು. ಕಷ್ಟ ಆಗುತ್ತೆ, ತುಂಬಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನೈಟ್ ರೋಟಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನೈಟು ನಾನು ಬೇರೆ ಏನೂ ಇಲ್ಲ, ನನಗೆ ಅಡುಗೆ ಎಲ್ಲ ರೆಡಿ ಇರುತ್ತೆ. ನಾನು ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನೂ ಪಾತ್ರೆ ತೊಳೆದು ಎಲ್ಲ ಮಾಡಬೇಕು. ಅದೇ ನೈಟ್ ರೂಟೀನ್ ನಂದು. ಎಲ್ಲ ಕ್ಲೀನಿಂಗ್ ಇರುತ್ತದೆ. ಸರಿಯಾಗಿ ನಾನು ಹೊಸ್ದಾಗಿ ತಂದಿದ್ದೀನಿ ನೋಡಿ. ಎಷ್ಟು ಗಲೀಜಾಗಿ ಬಿಟ್ಟಿದೆ ನೋಡಿ. ಎಲ್ಲ ಗಲೀಜನ್ನು ತೆಗಿಬೇಕು, ಕ್ಲೀನ್ ಮಾಡಿ. ಇದೆ ಸೋಪೆಲ್ಲ ಹಾಕಿ ನಾನು ಉಜ್ಜಿ ತೆಗೆಯುವುದು. ನೈಟ್ ಹಾಗೇ ಮಾಡೋದು ನಾನು ಯಾವಾಗಲೂ. ನೈಟು ಉಜ್ಜಿ ಎಲ್ಲ ತೆಗಿತೀನಿ ನಾನು. ಈಗ ಇದನ್ನೆಲ್ಲ ಉಜ್ಜಿ ತೆಗೆದು ಮತ್ತೆ ನಾನು ನಿಮಗೆ ಗ್ಯಾಸ್ ಕಟ್ಟೆ ಎಲ್ಲ ತೆಗಿಬೇಕು. ನನ್ನ ಮಗ ಏನೋ ಅಂದ, ಅದಕ್ಕೆ ಹೋದೆ ನಾನು. ನೋಡಿ ಅದು ಕಲರ್ ಚೇಂಜ್ ಮಾಡ್ಬೋದು. ನಾನೊಂದು ಇದರದ್ದು ಲಿಂಕ್ ಬೇಕಾದರೆ ಕೇಳಿ, ನಾನು ಕೊಡ್ತೀನಿ. ತುಂಬ ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ. ನನಗೆ ವಿಡಿಯೋ ಮಾಡಲಿಕ್ಕೆ ಸರಿಯಾಗಿ ಗೊತ್ತಾಗ್ತಾಯಿಲ್ಲ, ಆದರೆ ನಾನು ಟ್ರೈ ಮಾಡ್ತಾಯಿದ್ದೀನಿ ನೋಡುವ ಅಂತ. ನೋಡಿ ಪಾತ್ರೆ ಎಲ್ಲ ತೊಳಿಬೇಕು. ಈಗ ಪಾತ್ರೆ ತೊಳ್ಕೊಂಡು ಬರ್ತೀನಿ ನೋಡಿ. ಕುಡಿಯುವ ನೀರನ್ನು ಚೇಂಜ್ ಮಾಡಬೇಕು, ಯಾಕಂದರೆ 2 ದಿನ ಆಯಿತು. 2 ದಿನ ಅಂದರೆ ನೈಟ್ ಹಾಕಿದ್ದು, ಮೊನ್ನೆ 1.5 ದಿನ ಆಯಿತು. ಅದು ರುಚಿ ಹೋಗುತ್ತೆ, ಅದಕ್ಕೆ ನಾವು ಕುಡಿಯುವ ನೀರು. ಈಗ ಪಾತ್ರೆ ತೊಳೆಯುವ.
ಕೆಲವರು ಅಂತಾರೆ ನಮಗೆ ಏನಂತ ಗೊತ್ತಾ, ಮೇಕಪ್ ಮಾಡ್ಕೊಂಡು ಬಂದು ಲೈವಲ್ಲಿ ಕೂರ್ತಲೆ ಮೇಕಪ್ ಮಾಡಿಕೊಂಡು, ನಾನು ಇರೋದು ನನ್ನ ವೀಡಿಯೋ ನೋಡ್ಬೋದು ಅಂಥವರು ನನ್ನ ವೀಡಿಯೋ ನೋಡಿ ಮೇಕಪ್ ಮಾಡೋದಿದ್ದರೆ ನಾನು ವೀಡಿಯೋದಲ್ಲಿ ಎಷ್ಟೋ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಿದ್ದೆ. ಯಾಕಂದರೆ ನಾಲಿಗೆ ಉಂಟಂತ ಯಾವ ಥರನೂ ಮಾತು ಆಡಬೇಡಿ. ಯಾಕಂದರೆ ಹೆಣ್ಮಕ್ಳಿಗೆ ಇರೋದೇ ಮೇಕಪ್ಪು. ಯಾಕಂದರೆ ಹೆಣ್ಮಕ್ಳಿಗಂತಲೇ ಇರೋದು ಅದು ಮೇಕಪ್ಪು. ಎಂಥದ್ದು ಜಲಸಾಗಿ ಮಾಡಬಾರ್ದು. ಗಂಡ ದುಡ್ದದ್ದು, ನಾನು ಗಂಡ ದುಡ್ದದ್ದು ತಿಂತೀನಿ, ಯಾರು ದುಡ್ದದ್ದು ತಿಂತೀನಿ. ಮಾತಾಡಲಿಕ್ಕೆ ನೀವು ಯಾರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನನ್ನ ಗಂಡ ದುಡಿತಾರೆ, ಏನು ಮಾಡ್ತಾರೆ, ಅವರು ಮಾಡೋದು ನಾನು ತಿನ್ನೋದು. ಹೆಂಡತಿಗೆ ಆಗಿ ಮಕ್ಕಳಿಗಾಗಿ ದುಡಿಯುವುದವರು. ನಾನು ಏನು ಬೇಕಾದರೂ ಮಾಡ್ತೀನಿ. ಗಂಡ ದುಡ್ದದ್ದು ಹಾಲು ಮಾಡೋದು ಅಂತ ನಿಮಗೆ ಯಾಕೆ? ನಿಮ್ಮ ಮನೆಯದು ಅಪ್ಪ ಮಾಡಿದ್ದು ತಿಂತ ಇದ್ದೀನಿ ಇಲ್ಲ ಅಲ್ವಾ? ನಿಮ್ಮ ಮನೆಯ ಅಪ್ಪ ಮಾಡಿದ್ದು ನಾನು ತಿಂತಿದ್ದೆ, ನಿನ್ನ ಅಪ್ಪನ ಕಾಸಲ್ಲಿ ತಿಂತಿದ್ದೀನಾ ಇಲ್ಲ ಅಲ್ವಾ? ನನ್ನ ಗಂಡ ದುಡ್ದದ್ದು ಅದನ್ನು ನಾನು ತಿಂತ ಇದ್ದೀನಿ. ನೀವು ಯಾರು ಕೇಳಲಿಕ್ಕೆ ನನಗೆ? ಮೇಕಪ್ ಮಾಡ್ತೀನಿ, ಏನೂ ಮಾಡ್ತೀನಿ, ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ. ನಿಮ್ಗೆ ಯಾರು ನನಗೆ ಕೇಳಲಿಕ್ಕೆ? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಕೇಳಲಿಕ್ಕೆ? ಒಬ್ಬ ಅಂತಾನೆ ಬಂದು ಮೇಕಪ್ ಮಾಡಿಕೊಂಡು ಗಂಡ ದುಡ್ದದ್ದೆಲ್ಲ ಹಾಳು ಮಾಡಿಕೊಂಡು ತಿಂತ ಇದ್ದಾಳೆ ಅಂತಾನೆ. ನಾನು ಏನು ಬೇಕಾದರೂ ಮಾಡ್ಕೋತೀನಿ. ಯಾರು ನೀವು ನನಗೆ ಮಾತಾಡಲಿಕ್ಕೆ? ನಾನು ಮುದುಕಿ ಹಾಗೆ ಹೀಗೆ ಅಂತೀರಲ್ವ? ಜೀವನದಲ್ಲಿ ಎಲ್ಲರೂ ಒಂದು ಸರಿ ಏಜಾಗಿ ಮುದುಕಿ ಆಗುವವರೇ, ಅದಕ್ಕೆ ಟೆನ್ಷನ್ ಇಲ್ಲ. ಆದರೆ ದೇವರು ಅಂತ ಒಬ್ಬರು ಇದ್ದಾರಲ್ವ, ಅವ್ರು ನೋಡ್ತಾರೆ ಖಂಡಿತವಾಗ್ಲೂ. ಅದನ್ನು ನಾವು ನೆನಪಲ್ಲಿಗೆ ಇಟ್ಟುಕೊಂಡು. ಕೆಲವರು ಅಂತಾರೆ ನನಗೆ, ನೀವು ಲೈವಲ್ಲಿ ಸೇಲೆ ಮೇಲೆ ಮಾಡಿಕೊಂಡು ಲೈವ್ ಮಾಡ್ತೀರಾ, ಜನಗಳನ್ನು ನಿಮ್ಮ ಕಡೆ ಎಳ್ಕೊಡ್ತೀರಾ ಅಂತ. ಹೌದು, ನಾನು ಸೇಲೆ ಮೇಲೆ ಮಾಡಿಕೊಂಡು ಲೈವ್ ಮಾಡ್ತೀನಿ. ಹೌದಾ? ಹಾಗಾದರೆ ನಿಮಗೆ ಹೇಗೆ ತೋರುತ್ತಾ ಹಾಗೇನಾ? ಅದು ನನಗೆ ಇಷ್ಟ. ಓಕೆನಾ? ನಾನು ಏನು ಬೇಕಾದರೂ ಮಾಡ್ಕೋತೀನಿ, ಸೇಲೆ ಮೇಲೆ ಮಾಡ್ಕೋತೀನಿ. ಏನು ಬೇಕಾದ್ರೆ ನನ್ನ ಗಂಡ ಮಾತಾಡಬೇಕು. ನೀವು ಯಾರು ಮಾತಾಡಲಿಕ್ಕೆ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ನಾನು ಪರ್ಮಿಷನು ನನ್ನ ಫ್ಯಾಮಿಲಿ ಅಂತ ನನ್ನ ಗಂಡ ಇದ್ದಾರೆ, ನನ್ನ ಗಂಡ ನನಗೆ ಮಾತಾಡಬೇಕು. ಇನ್ನು ಯಾರು ಮಾತಾಡಿದ್ದು ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ನಾನು ಸೇಲೆ ಮೇಲೆ ಮಾಡ್ತೀನಿ, ಏನೂ ಮಾಡ್ತೀನಿ, ಎಲ್ಲ ಬಿಟ್ಕೊಂಡು ಮಾಡ್ತೀನಿ. ನೀವು ಯಾರೇ ನಮಗೆ ಕೇಳಲಿಕ್ಕೆ? ನಿಮಗೇನಾದರೂ ಅಧಿಕಾರ ಉಂಟಾ ನನಗೆ ಕೇಳಲಿಕ್ಕೆ ಯಾರಾದರೂ? ನಾನು ಏನು ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದೆ ನೋಡಿ. ನಮಗೂ ಅಂತೂ ಫ್ಯಾಮಿಲಿ ಇದೆ, ನಮ್ಮದು ಎಲ್ಲನೂ ಇದೆ. ನೀವು ಯಾರು ನನಗೆ ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು ಅನ್ನಲಿಕ್ಕೆ ನೀವು ಯಾರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಅಲ್ವಾ? ಯಾರೂ ಅಧಿಕಾರ ಕೊಟ್ಟಿಲ್ಲ. ಇದರಲ್ಲಿ ನಾವು ಕುಡಿಯುವ ನೀರು ಹಾಕ್ತಾಯಿದ್ದೀನಿ ನೋಡಿ, ಇಲ್ಲಿ ಕುಡಿಯುವ ನೀರು ಹಾಕೋದು. ಮತ್ತು ಕೆಲವರು ನನ್ನ ವೀಡಿಯೋಕ್ಕೆ ಬಂದು ಕಮೆಂಟ್ ಹಾಕ್ತಾರೆ. ಏನು ಅಂತ ಹಾಕ್ತಾರೆ ಗೊತ್ತಾ? ನಿಮಗೆ ಮುದುಕಿಗೆ ಇದರಲ್ಲಿ ಬೇಕಾ ಇದೆಲ್ಲ ಅಂತಾರೆ. ಹೌದು, ನಾವು ಮುದುಕಿ ಆಗಿರ್ಬೋದು, ಆದರೆ ನನಗೆ ದುಡಿಯುವ ಹಂಬಲ ಇದೆ. ನಿನ್ನ ಥರ ಬೀದಿ ಸುತ್ತಿ ನೀವು ಎಲ್ಲರಿಗೂ ಹೋಗಿ ಬ್ಯಾಡ್ ಕಮೆಂಟ್ ಹಾಕುವಷ್ಟು ನೀಚ ಕೂರತನ ನಮಗೆ ದೇವರು ಕೊಟ್ಟಿಲ್ಲ. ನಾನು ಮುದುಕಿ ಆಗಿರ್ಬೋದು, ನಾನು ಏಜೆ ಆಗಿರ್ಬೋದು, ಐ ಡೋಂಟ್ ಕೇರ್. ಏನು ಗೊತ್ತಾ? ಯಾವ ಏಜಿನಲ್ಲೂ ಕೂಡ ದುಡಿಯಬಹುದು. ಇನ್ನೊಬ್ಬರ ಕೈ ಕೆಳಗೆ ನಾವು ಇರಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ದುಡಿತಾ ಇದ್ದೀವಿ ಅಷ್ಟೇ. ಆದರೆ ನೀನು ಮುದುಕಿ ಅಂದಿಯಲ್ವಾ? ನೀನು ಒಂದು ಸಲ ಮುದುಕ ಆಗೇ ಆಗ್ತೀಯ. ಅದನ್ನು ನೆನಪಿಟ್ಕೋ. ನೀನು ಮುದುಕ ಆಗುವಾಗ ನೀನು ಖಂಡಿತವಾಗ್ಲೂ ನಿನಗೆ ಯಾರೂ ಇರಲ್ಲ, ಬೀದಿಯಲ್ಲಿ ಏನವಾಗಿ ಹೋಗ್ತೀಯ. ಇದು ಖಂಡಿತ ನಾನು ಮಾತಾಡುವ ಒಂದು ಇದು. ನೀನು ನೋಡಿ, ಇಲ್ಲಿ ನಾನು ನೆಲ ಒರೆಸ್ತಾ ಇದ್ದೀನಿ. ಮತ್ತು ವಿಡಿಯೋಗೆ ಬಂದು ಕಮೆಂಟ್ ಹಾಕ್ತೀಯಲ್ವಾ? ನಾನು ದುಡಿಯುವುದು ನಿನಗೆ ಇಷ್ಟ ಇಲ್ಲದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿರುಗು, ಅದು ನನಗೆ ಬೇಕಾಗಿಲ್ಲ. ನಾನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಗೆ ಎಂಡ್ ಮಾಡಿದೆ ಆ ಲೈವನ್ನು ನಾನು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪನ್ನೀರ್ ಗ್ರೇವಿ ಮಾಡಲಿಕ್ಕಂತ ಪನ್ನೀರ್ ಮಸಾಲವನ್ನು ತಗೋತಿದ್ದೀನಿ. ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಟೊಮೆಟೊ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದರೆ ರೆಸಿಪಿ ತೋರಿಸಲ್ಲ, ಸ್ವಲ್ಪ ಮೇಲೆ ತೋರಿಸ್ತೇನೆ ಅಷ್ಟೇ. ನೆಕ್ಸ್ಟ್ ಡೇ ಲಾಂಗ್ ವಿಡಿಯೋ ಆಗುತ್ತೆ. ಇರಲಿ ಅಂತ ಹಾಕಿದೆ, ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ. 2 ಟೊಮೆಟೊ ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡುವಾಗ ಆಗೋದೇ ಇಲ್ಲ ನನಗೆ, ತುಂಬ ಕಣ್ಣು ನೋವು ಬರುತ್ತೆ. ತುಂಬ ಕಣ್ಣು ನೀರು ಬರುತ್ತೆ. ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ಯಾಕಂದರೆ ಫ್ರೈ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ವ, ಅದಕ್ಕೆ. ಈರುಳ್ಳಿ ಕಟ್ ಮಾಡ್ಕೊಂಡು ಬರ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದು ನಾನು, ಯಾಕಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ನಾನು ನಿನ್ನೆದು ಸ್ವಲ್ಪ ವೀಡಿಯೋ ಇತ್ತು, ಇದು ಒಟ್ಟು ನಾನು ಒಂದು ಲಾಂಗ್ ಆಗಿ ವೀಡಿಯೋ ಹಾಕಿದ್ದೀನಿ ನೋಡಿ. ಬ್ಲಾಗ್ ಅಂದರೆ ಲಾಂಗೇ ಬರುತ್ತೆ ನನಗೆ. ಅದು
ಸಣ್ಣದು ಮಾಡಲಿಕ್ಕೆ ಬರೋದಿಲ್ಲ ನನಗೆ. ನೋಡಿ ನಾನು ಪನ್ನೀರ್ ಗ್ರೇವಿಗೆ ಎಂಥರ ಕಟ್ ಮಾಡಿ ಎಲ್ಲ ಫ್ರೈ ಮಾಡಿ ನಿಮಗೆ ರೆಸಿಪಿಯನ್ನು ತೋರಿಸಲ್ಲ, ಯಾವತ್ತೂ ನಿಮಗೂ ಮಾಡಿದ್ದೀರಿ ನೀವು. ಮಟರ್ ಪನ್ನೀರನ್ನು ನಾನು ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಡೇಯಲ್ಲಿ ನಾನು ಮಟರ್ ಪನ್ನೀರ್ ಗ್ರೇವಿಯನ್ನು ಮಾಡಿ ಚಪಾತಿ ಮಾಡುವ ಅಂತ ಇದ್ದೀನಿ. ನಾನು ಮಾತು ಆಡಬೇಕಂದ್ರೆ ನನಗೆ ಒಂದೇ ಒಂದು ಬೇಜಾರು, ಯಾಕೆ ನಮಗೆ ಯಾವ ಏಜ್ನಲ್ಲಿ ದುಡಿಬಾರ್ದು ಅಂತ ರೂಲ್ಸ್ ಇದೆಯಾ? ಇನ್ನೊಬ್ಬರಾಗೆ ಹಂಗಾಗಿ ಇರಬಾರ್ದಂತ ನಮ್ಮದು ಇದು. ಅದಕ್ಕೆ ನೀವು ಯಾಕೆ ಅಡ್ಡ ಕಾಲಾಗ್ತೀರಾ? ನಮ್ಮ ಇಷ್ಟ, ನಾವು ಏನು ಬೇಕಾದರೂ ಮಾಡ್ತೀವಿ, ನಮ್ಮ ಇಷ್ಟ ಪ್ರಕಾರ ಮಾಡೋದು ನಾವು. ಯಾಕೆ ನಿಮಗೆ ನೋಡ್ಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಕಡೆ ಬರಲೇಬೇಡಿ. ಇಲ್ಲ ಹಾಗೆ ನಿಮ್ಮದಕ್ಕೆ ನಾನು ಪುಗ್ಗಿ ಹೋಗೋದಿಲ್ಲ, ಖಂಡಿತವಾಗ್ಲೂ ಹೋಗೋದಿಲ್ಲ. ಆದರೆ ಒಂದು ಮಾತು ಅಂತೀನಿ, ನಾನು ಲೈವಲ್ಲಿ ಸೇಲೆ ಮೇಲೆ ಮಾಡಿಕೊಂಡು ಲೈವ್ ಮಾಡ್ತೀನಿ ಅಂತೀರಲ್ವಾ, ನೀವು ಎಷ್ಟರ ಮಟ್ಟಿಗೆ ಸರಿ ಇದ್ದೀರಿ ಅಂತ ನೀವು ನಿಮ್ಮ ಎದೆಯನ್ನು ತಟ್ಕೊಳ್ಳಿ, ಮುಟ್ಟಿ ನೋಡಿ ನೀವು ಎಷ್ಟರ ಮಟ್ಟಿಗೆ ಅಲ್ಲಿ ಸರಿ ಇದ್ದೀರಿ. ಒಂದು ಹೆಣ್ಣಿಗೆ ಅವಳು ಇವಳು ಅಂತ ಕರೆದಾಗ, ಒಂದು ಮದುವೆಯಾದ ಹೆಣ್ಣಿಗೆ ಅವರ ಹೆಸರಲ್ಲೂ ಕರೆದು ಹೇಳುವ ಅಧಿಕಾರ ಯಾರಿಗೂ ಇಲ್ಲ, ಗೊತ್ತಾಯ್ತಾ? ಅದು ಗಂಡನಿಗೆ ಬಿಟ್ಟು. ಮತ್ತು ಒಂದು ಲೈವಲ್ಲಿ ಯಾರಿಗಾದರೂ ಎಲ್ಲರಿಗೂ ಸಿಸ್ ಅಕ್ಕ ಅಂತ ಕರೆಯೋದೊಂದು ಖಂಡಿತ ರೂಢಿ. ಆದರೆ ಒಂದು ಹೆಣ್ಣಿಗೆ ಅವಳು ಇವಳು ಅಂತ ನೀವು ಎಷ್ಟು ಸಂಸ್ಕಾರವಂತರು, ನೀವು ಎಷ್ಟು ಸಂಸ್ಕಾರಸ್ಥರು, ನೀವು ಎಷ್ಟು ಸಂಸ್ಕಾರ ಬೆಳೆಸ್ಕೊಂಡು ಬಂದಿದ್ದೀರಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು ಮದುವೆಯಾದ ಹೆಣ್ಣಿಗೆ ಅವಳು ಇವಳು ಅವಳ ಹೆಸರು ಕರೆದುಕೊಳ್ಳೋದು, ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಅದು ಯಾವ ರೀತಿಯ ಸಂಸ್ಕಾರ ನಿಮ್ಮದು? ಅದು ಸಂಸ್ಕಾರವಾ ಎಂತ ಅಂತೀರಲ್ವ? ಇದು ಏನು ಲೈವಲ್ಲಿ ಸೇಲೆ ಮೇಲೆ ಮಾಡ್ಕೊಂಡು ಮಾತಾಡ್ತಾಳೆ ಹಾಗೆ ಹೀಗೆ ಅಂತಾರಲ್ವ? ನೀವು ಮಾಡಿದ್ದು ಸರಿಯಾ? ಇದು ಯಾರಿಗೆ ಸಂದಬೇಕೋ ಅವರಿಗೆ ಸಂದಲೇಬೇಕು. ನೀವು ಮಾಡಿದ್ದು ಸರಿಯಾ? ನೀವು ಒಂದು ಹೆಣ್ಣಿಗೆ, ಮದುವೆಯಾದ ಹೆಣ್ಣಿಗೆ, 1-2 ಮಕ್ಕಳ ತಾಯಿಯವರಿಗೆ ಎಂತಕ್ಕೆ ನೀವು ಅವಳು ಇವಳು ಅಂತ ಕರಿಬಾರ್ದಲ್ವಾ? ಹೆಣ್ಣು ಮಕ್ಕಳಿಗೆ ಯಾವತ್ತೂ ಗೌರವ ಕೊಡಬೇಕು. ಗೌರವ ಕೊಟ್ಟಿದ್ದರೆ ನಿಮಗೂ ಗೌರವ ಸಿಗುತ್ತೆ. ನೀವು ಸರಿ ಇದ್ದೀರಾ ಅಂತ ನಿಮ್ಮ ಎದೆ ಮುಟ್ಕೊಂಡು ನೀವು ಇದು ಮಾಡಿ, ಗೊತ್ತಾಯ್ತಾ? ನಿಮ್ಮ ಎದೆ ಮುಡ್ಕೊಂಡು ನಾನು ಸರಿಯಾಗಿದ್ದೀನಾ ಮತ್ತೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಲಿಕ್ಕೆ ಹೋಗಿ, ಅದು ನಿಮಗೆ ನೀವು ನನ್ನ ಕಡೆಯಿಂದ ಬರುವ ನಿಮಗೆ ಉತ್ತರ, ನೀವು ಸರಿ ಇದ್ದೀರಾ ಅಂತ ಎದೆ ಮುಡ್ಕೊಂಡು ಹೇಳಿ. ಮತ್ತೆ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಿ ಅವಳು ಇವಳು ಅಂತ ಗಿರಿಣಿ ಅಂತ ಕರೆದ್ರೆ ಅದು ನಿಮಗೆ ಸರಿ ಅಂತ ಅನಿಸಿದರೆ ನೀವು ಸರಿ ಅಂತ ನೀವು ಎದೆ ಮುಟ್ಕೊಂಡು ಹೇಳಿ, ನೋಡ್ಕೊಳ್ಳಿ ನೀವು, ಗೊತ್ತಾಯ್ತಾ? ಮತ್ತು ನಾನೀಗ ನೋಡಿ ಪನ್ನೀರ್ ಗ್ರೇವಿಗೆ ಮಸಾಲ ರೆಡಿ ಮಾಡಲಿಕ್ಕೆ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಅಂತ. ಮತ್ತು ಒಂದು ಮಾತು ಅಂತೀನಿ ಎಲ್ಲ ಬ್ಯಾಡ್ ಕಮೆಂಟಿನವರಿಗೆ ಒಂದೇ ಒಂದು ಮಾತು ನನ್ನ ಕಡೆಯಿಂದ, ಯಾಕೆ ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರಾ? ನಿಮಗೆ ಏನು ಹುಡುಗಿಯರನ್ನು ಕಂಡ್ರೆ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಅವರ ಲೈವ್ ಕಡೆ, ಅವರ ವಿಡಿಯೋ ಕಡೆ ಗಮನವನ್ನು ಹರಿಸಬೇಡಿ. ಯಾಕಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮಾಡಬೇಡಿ. ಅವರು ಒಂದು ಹೆಣ್ಮಕ್ಳು ಏನಾದರೂ ಮಾಡ್ತಿದ್ದಾರೆ ಅಂದರೆ ಅದು ಅವರ ಜೀವನಕ್ಕೆ ಆಧಾರವಾಗಿರ್ಬೋದು ಅನ್ನುವ ಕಾರಣಕ್ಕಾಗಿ, ಆಗ್ಬಹುದು ಅನ್ನುವ ಕಾರಣಕ್ಕೆ ಮಾಡ್ತಾರೆ ಹೊರತು ಇನ್ನೊಬ್ಬರು ಗಂಡು ಮಕ್ಕಳನ್ನು ಒಳಗಡೆ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ, ಗಂಡು ಮಕ್ಕಳನ್ನು ಸೆಲ್ಕೊಂಡು ನಾವು ಲೈವ್ ಮಾಡ್ತಿಲ್ಲ. ಅದು ಯಾಕೆ ನಿಮಗೆ ತಲೆಗೆ ಬರಲ್ಲ? ಒಂದು ಮಾತು ನಿಮಗೆ ಖಂಡಿತವಾಗ್ಲೂ ನಾನು ಇದು ಮಾಡಲಿಕ್ಕೆ ಬಯಸ್ತೀನಿ. ಯಾರಾದರೂ ಏನಾದರೂ ಮುಂದುವರಿತಿದ್ರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡಿ, ಇಲ್ಲ ಅವರ ತಂಟೆಗೆ ಹೋಗಬೇಡಿ. ಎರಡರಲ್ಲಿ ಒಂದು ಮಾಡಿ. ಅದು ಬಿಟ್ಟು ಅವರ ಬಗ್ಗೆ ಈ ರೀತಿ ಅವಳು ಹೀಗೆ ಅವಳು ಹಾಗೆ ಅಂತ ಮಾತಾಡ್ಕೊಂಡು ಬರೋದು ಒಳ್ಳೆಯದಲ್ಲ. ನಿಮಗೂ ಖಂಡಿತ ದೇವರು ಒಳ್ಳೇದು ಮಾಡಲ್ಲ. ಅದು ಖಂಡಿತವಾಗಲೂ ನೊಂದ ಮನಸ್ಸಿನ ನೋವು ಖಂಡಿತ ತಟ್ಟುತ್ತೆ. ಇದು ಖಂಡಿತವಾಗಿ ಅರ್ಥವಾಗಿ ಮಾಡ್ಕೊಳ್ಳಿ. ಅರ್ಥ ಬಿಟ್ಟು ಮಾತಾಡಿ ಯಾವುದರಲ್ಲೂ ಕೂಡ. ನೋಡಿ ನಾನಿದು ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ನಾನು ಮಾತಾಡೋದು ಹೆಚ್ಚಾಗಿರ್ಬೋದು, ಆದರೆ ಮನಸ್ಸಿಗೆ ತುಂಬ ನೋವಾಗಿರ್ತದೆ. ಆ ನೋವನ್ನು ನಾನು ಈ ರೀತಿಯಲ್ಲಿ ಹೊರಗೆ ಹಾಕಿದ್ದೀನಿ. ಚೌಕಿದಾರ, ನಿನಗೂ ಒಂದು ಮಾತಿದೆ. ಚೌಕಿದಾರ, ನೀನು ನನಗೆ ಮುದುಕಿ ಅಂತೀಯಲ್ವಾ? ಚೌಕಿದಾರ, ನಿನಗೆ ಖಂಡಿತ ನೀನು ಗ್ರಾಚಾರ ಬಿಡಿಸ್ತೀನಿ. ನೀನು ಒಂದು ಸರಿ ನೀನು ನನ್ನ ಲೈವಲ್ಲಿ ಏನಾದರೂ ಬ್ಯಾಡ್ ಕಮೆಂಟು ನಿಂದು ಹಾಕಿದ್ದೆ ಅಂದರೆ ನಿಂದು ಚಾನಲ್ ಇದು ಇಲ್ಲದಾಗಿ ಮಾಡಿಬಿಡ್ತೀನಿ ನೋಡು. ನಿನಗೆ ಯಾಕೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಕೀಳಾಗಿ ಕಾಣ್ತೀಯ ಚೌಕಿದಾರ? ನೀನು ಯಾಕೆ ನನ್ನ ಗಂಡನ ಬಗ್ಗೆ ಮಾತಾಡ್ತೀಯ? ನನ್ನ ಗಂಡ ದುಡ್ದು ಹಾಕ್ತಾರೆ, ಏನು ಮಾಡ್ತಾರೆ, ಅದು ನನ್ನ ಇಷ್ಟ, ನಾನು ತಿನ್ನೋದು. ನೀನು ಯಾಕೆ ನನ್ನ ಗಂಡನ ಬಗ್ಗೆ ನೀನು ಹೆಣ್ಮಕ್ಳಿಗೆ ಯಾಕೆ ರೆಸ್ಪೆಕ್ಟ್ ಕೊಡಲ್ಲ? ನೀನು ಈ ರೀತಿ ಮಾಡಿದರೆ ಬೇದಿ ಹೆಣವಾಗಿ ಹೋಗ್ತೀಯ. ಅದು ಖಂಡಿತವಾಗ್ಲೂ ನೀನು ನೆನ್ಪಿಟ್ಕೋ. ಇದು ನಾನು ಕೋಪದಿಂದ ಮಾಡಿದ ಇದು ಮಾತು, ಗೊತ್ತಾಯ್ತಾ? ಚೌಕಿದಾರ ಮತ್ತು ಇನ್ನೊಬ್ಬ ಇದ್ದಾನೆ, ಕೆಲವೊಂದು ಐಡಿಯಲ್ಲಿ ಬರ್ತಾ ಇದ್ದಾರೆ ನನ್ನ ಲೈವಲ್ಲಿ ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ. ಖಂಡಿತವಾಗ್ಲೂ ಧಿಕ್ಕಾರ ನಿಮಗೆ, ಖಂಡಿತ ನೀವು ಧಿಕ್ಕಾರ. ನಿಮ್ಮಂಥವ್ರು ಭೂಮಿ ಮೇಲೆ ಇದ್ದು ಕೂಡ ಪ್ರಯೋಜನ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ನಾನು ಇಲ್ಲಿ ನೋಡಿ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಮಸಾಲ ರೆಡಿ ಮಾಡಲಿಕ್ಕೆ ಎಲ್ಲ ಮಸಾಲೆಯನ್ನು ಫ್ರೈ ಮಾಡ್ತಾ ಇದ್ದೀನಿ.
ಫ್ರೈ ಮಾಡುವಾಗ ನಾನು ನಿಮಗೆ ಏನೆಲ್ಲ ಹಾಕಿದ್ರೆ ಅಂತ ಇದು ಮಾಡಿಲ್ಲ, ಯಾಕಂದರೆ ನಿಮಗೆ ಅದು ಗೊತ್ತಿದೆ. ನಂದು ರೆಸಿಪಿ ಬೇಕಾದರೆ ನನ್ನ ಲಿಂಕ್ ನನ್ನ ಇದರಲ್ಲಿ ಚಾನಲಲ್ಲಿ ಇದೆ, ಹೋಗಿ ನೋಡಿ. ಆ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಮಸಾಲ ಫ್ರೈ ಮಾಡ್ತಾನೆ ಇದ್ದೀನಿ. ಮಸಾಲ ಫ್ರೈ ಮಾಡಿ ಇನ್ನು ಗ್ರೈಂಡ್ ಮಾಡಬೇಕು ಅದನ್ನು. ಮತ್ತೆ ಒಂದು ಮಾತು ಅನ್ನಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೆಣ್ಮಕ್ಳಿಗೆ ಗೌರವ ಗಡಿ, ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಳಿಗೂ ಕೂಡ. ಆದರೆ ಒಂದು ಮಾತು ಆಡ್ತಾರೆ ಅಂದರೆ ಏನಾದರೂ ಮಾಡ್ತಾರೆ ಅಂದರೆ ಅವರ ಹಿಂದ್ಗಡೆ ಎಷ್ಟೋ ನೋವುಗಳನ್ನು ಅಡಗಿ ಕೂತಿದೆ. ಒಬ್ಬರ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರಿಗೆ ಕಟ್ಟಿಕೊಡೋದನ್ನು, ಸಂಬಂಧ ಕಲ್ಪಿಸಿಕೊಡೋದನ್ನು ಬಿಟ್ಟುಬಿಡಿ. ಖಂಡಿತವಾಗಲೂ ಜೀವನದಲ್ಲಿ ಉದ್ಧಾರವಾಗಲ್ಲ ಅಂಥವರು. ಖಂಡಿತವಾಗಲೂ ನಂದು ಜೀವನ ಆಗಿ ಹೋಗಿದೆ, ನಂದು ಫ್ಯಾಮಿಲಿ ಎಲ್ಲ ಆಗಿ ಹೋಗಿದೆ. ಆದರೆ ನನಗೆ ಬ್ಯಾಡ್ ಕಮೆಂಟ್ ಆಗ್ತಿದ್ರಲ್ವ, ನಿಮ್ಮದು ಮುಂದಿನ ಲೈಫು ಹೇಗೆ ಇರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಯಾಕಂದರೆ ಖಂಡಿತ ಒಂದಲ್ಲ ದಿನ ಇನ್ನೊಬ್ಬರಿಗೆ ಮಾಡಿದ್ದು ಕರ್ಮವನ್ನು ರಿಟರ್ನ್ ಬಂದೇ ಬರುತ್ತೆ. ಆ ಕರ್ಮ ರಿಟರ್ನ್ ಬರುವಾಗ ಕಾಲ ಮಿಂಚಿ ಹೋಗುತ್ತೆ. ಇನ್ನಾದರೂ ಸರಿಯಾಗಿ ಇರಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡ್ತೀನಿ. ಇನ್ನಾದರೂ ಸರಿ ದಾರಿಯಲ್ಲಿ ಹೋಗಿ ಹೆಣ್ಮಕ್ಳನ್ನು ಗೌರವಿಸಿ, ಹೆಣ್ಮಕ್ಳನ್ನು ಗೌರವ ಕೊಡಿ, ಅಷ್ಟೇ ನಾನು ಅನ್ನೋದು ನಿಮಗೆ. ನೋಡಿ, ಇಲ್ಲಿ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿದ್ದೀನಿ ನಾನು ಗ್ರೈಂಡ್ ಮಾಡಲಿಕ್ಕೆ ಅಂತ. ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ. ನನಗೆ ಸ್ಕೂಲಿಗೆಲ್ಲ ಹೋಗಿ ಬರುವಾಗ ತುಂಬ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಲಿಕ್ಕಾಗಲ್ಲ. ಚಕ್ಕೆ ಲವಂಗ ಎಲ್ಲ ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ತುಂಡು ಮಾಡಿ ಒಂದು ತುಂಡಷ್ಟು ಮಾಡಿ ಹಾಕಿದ್ದೀನಿ ನೋಡಿ. ಎಷ್ಟೋ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೆ, ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ. ಆದರೆ ಕಣ್ಣೀರು ಹಾಕಿದ್ರು ಏನೂ ಪ್ರಯೋಜನ ಇಲ್ಲ. ನಾನು ಕೂಡ ಕೆಲವೊಂದು ಸರ್ತಿ ದುಃಖ ತಡೆಯಲಾರದೆ ತುಂಬ ಹತ್ತು ಬಿಟ್ಟಿದ್ದೀನಿ. ಆದರೆ ಆ ಕಣ್ಣೀರಿನ ಶಾಪ ಉಂಟಲ್ವ, ಯಾರು ನಮಗೆ ಉಪದ್ರ ಕೊಡ್ತಾರೋ ಅವರಿಗೆ ಖಂಡಿತ ತಟ್ಟದೆ ಇರುವುದಿಲ್ಲ ಅಂತ ನನ್ನ ಅನಿಸಿಕೆ. ಆ ಪ್ರಯತ್ನದಿಂದ ನಾನು ಈಗ ಇದ್ದೀನಿ. ಅಲ್ಲದೆ ನಾನು ಇನ್ನೊಬ್ಬರಿಗಾಗಿ ಅಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ತುಂಬ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಈಗ ಕಂಟ್ರೋಲಲ್ಲೇ ಇದ್ದೀನಿ ನಾನು. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡಿದಾಗ ರೆಸಿಪಿಯಲ್ಲೆಲ್ಲ ತೋರಿಸೋದಿಲ್ಲ ನಾನು. ತುಂಬ ಕಷ್ಟ ಆಗುತ್ತೆ ನನಗೆ. ಇದು ಲಾಂಗ್ ವಿಡಿಯೋ. ನಿಮಗೆ ಇಷ್ಟವಾದರೆ ಒಂದು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ವ್ಯೂಸ್ ಬರ್ತಾ ಇಲ್ಲ, ವ್ಯೂಸ್ ಬರುವ ಹಾಗೆ ಮಾಡಿ. ನೋಡಿ, ಚಪಾತಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಚಪಾತಿಯನ್ನು ಯಾವಾಗಲೂ ನಾನು ಸೆಲ್ಫಲ್ಲೇ ಮಾಡೋದು. ನೀವೇನು ತಪ್ಪು ತಿಳಿಯಬೇಡಿ, ಇದಕ್ಕೂ ತಪ್ಪು ತಿಳಿಯಬೇಡಿ. ನಾನು ಸೆಲ್ಫಲ್ಲೇ ಮಾಡೋದು. ನಾನು ಮನೆಯಲ್ಲಿ ಮಾಡೋದು ಹೀಗೇ, ಸೆಲ್ಫಲ್ಲಿ ಮಾಡೋದು ಚಪಾತಿ. ನಾನು ಚಪಾತಿ ಇಟ್ಟಿದ್ದೀನಿ ಇಲ್ಲಿ. ಈಗ ಚೆನ್ನಾಗಿ ಒರೆಸಿ ಚಪಾತಿ ಮಾಡ್ತೀನಿ. ಕಲಸಿ ಇಟ್ಟಿದ್ದೀನಿ. ಆವಾಗಲೇ ಕಲಸಿಡುವಾಗ ನಾನು ತೋರಿಸಿಲ್ಲ. ಕಲಸಿಟ್ಟು ಚಪಾತಿ ಮಾಡುವ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿದರೆ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳಿಗೋಸ್ಕರನೇ ಮಾಡೋದು ನಾನು. ಮಕ್ಕಳು ತಿನ್ನಬೇಕು. ನನಗೆ ಮಕ್ಕಳೇ ಮೊದಲು, ಮತ್ತು ಆಮೇಲೆ ಎಲ್ಲ. ನನ್ನ ಮಕ್ಕಳನ್ನು ನಾನು ಯಾವತ್ತೂ ಇದು ಮಾಡೋದಿಲ್ಲ. ನೋಡಿ, ಒಂದೊಂದೇ ಚಪಾತಿ ಮಾಡಿ ನೋಡಿ. ಚಪಾತಿ ಇದು ಅಂಗಡಿದ್ದು ಚಪಾತಿ ಹಿಟ್ಟು, ಅದು ಚೆನ್ನಾಗಿಲ್ಲ. ನಾವು ಮಿಲ್ಲಲ್ಲಿ ತರ್ತೀವಿ, ಅದು ಚೆನ್ನಾಗಿರುತ್ತೆ. ಅದು ನನ್ನ ಹಸ್ಬೆಂಡು ಅಂಗಡಿಯಿಂದ ತಂದಿದ್ದರು, ಅದು ಅಷ್ಟು ಚೆನ್ನಾಗಿಲ್ಲ.
ನೋಡಿ ಚಪಾತಿ ಲಾಟೋದು ನಾನು ಹೀಗೇನೆ. ನನಗೆ ಒಟ್ಟಾರೆ ರೌಂಡ್ ಬರಬೇಕು ಚಪಾತಿ. ರೌಂಡ್ ಬರೋದಿದ್ದರೆ ಅದು ರೌಂಡು ಆಗುವ ತನಕ ಎಷ್ಟು ದೊಡ್ಡದೇ ಆಗಲಿ ಲಟಿಸ್ತಾ ಇರ್ತೀನಿ ನಾನು ಹಾಗೇನೆ ರೌಂಡ್ ಬರಬೇಕು ನನಗೆ ಚಪಾತಿ. ಏನೋ ಒಂದು ಸೈಡ್ ಉಲ್ಟಾ ಬಲ್ಟಾ ಆದರೆ ನಾನು ಬಿಡ್ತಿಲ್ಲ. ಹಂಗೆ ನಾನಂದರೆ ಹಂಗೇನೆ. ಒಂದು ಕಡೆ ಕೂಡ ನನಗೆ ಆ ರೀತಿ ಈ ರೀತಿ ಆಗಬಾರ್ದು. ನನಗೆ ರೌಂಡೇ ಬರಬೇಕು. ರೌಂಡ್ ಇಲ್ಲಾಂದರೆ ನಾನು ಚಪಾತಿಯ ತಂಟೆಗೆ ಹೋಗೋದಿಲ್ಲ. ನೋಡಿ ಎಷ್ಟು ದೊಡ್ಡದಾಯ್ತು ನೋಡಿ. ರೌಂಡ್ ಬರಬೇಕು ನನಗೆ. ಅದು ನಂದು ಇದು ನೋಡಿ. ರೌಂಡ್ ಬರಬೇಕು ನನಗೆ ಚಪಾತಿ. ಇಲ್ಲಿ ಚಪಾತಿ ತವ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ನನ್ನ ಯಜಮಾನ್ರು ಅಂತಾರೆ, ನೀನು ಲಾಟೋದರಲ್ಲಿ 1 ಗಂಟೆ ಹೋಗುತ್ತೆ ರೌಂಡ್ ಬರಲಿಕ್ಕೆ ಅಂತ. ನಿಜವಾಗ್ಲೂ ನನಗೆ ಚಪಾತಿ ರೌಂಡ್ ಬರಬೇಕು. ಇಲ್ಲಾಂದರೆ ನಾನು ಚಪಾತಿ ಮಾಡೋದಿಲ್ಲ. ನನಗೆ ಚಪಾತಿ ರೌಂಡೇ ಬೇಕು. ನೋಡಿ ಎಲ್ಲ ಚಪಾತಿ ಮಾಡ್ಕೊಂಡು ಬರ್ತೀನಿ. ಇನ್ನು ಎಲ್ಲ ಚಪಾತಿ ಮಾಡಿಕೊಂಡು ನಿಮಗೆ ಪನ್ನೀರ್ ಗ್ರೇವಿ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇಲುಗಡೆ ತುಪ್ಪ ಹಾಕ್ತಿದ್ದೀನಿ. ರುಚಿ ಬರುತ್ತೆ ಕಣ್ಣು ಕಾರಣಕ್ಕಾಗಿ. ತುಪ್ಪನೇ ಹಾಕಿ ಕೊಡೋದು ಮಕ್ಕಳಿಗೆ ನಾನು. ನಂದು ಇಲ್ಲಿ ರೆಡಿ ಆಯಿತು ಚಪಾತಿ. ನೋಡಿ ಚಪಾತಿ ರೆಡಿ ಆಯಿತು. ಇಲ್ಲಿ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು. ಪನ್ನೀರು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಬಂದೆ. ಇಲ್ಲ ಗ್ರೇವಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾದ ಗ್ರೇವಿ ಕೂಡ ರೆಡಿ ಆಗುತ್ತೆ. ಪನ್ನೀರ್ ಗ್ರೇವಿಗೆ ಮತ್ತು ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಸ್ವಲ್ಪ ನೀರು ಮಾಡಿದ್ದೀನಿ. ಮತ್ತು ವಾಪಸ್ ಗಟ್ಟಿಯಾಗುತ್ತೆ. ಗಟ್ಟಿಯಾದರೆ ತಿನ್ನಲಿಕ್ಕೆ ರುಚಿ ಕಡಿಮೆ ಹೊತ್ತು ತುಂಬ ಹೊತ್ತು ಬರುತ್ತಿಲ್ಲ ಅದು, ಅದಕ್ಕೋಸ್ಕರ. ನೋಡಿ ಈಗ ಪನ್ನೀರು ಮತ್ತು ಎಲ್ಲ ಹಾಕಿ ನಮಗೆ ಸಿಗ್ತೀನಿ. ಆದಮೇಲೆ ಕುದಿ ಬರಲಿ ಅದು. ನೋಡಿ ನಮ್ಮ ಪನ್ನೀರ್ ಗ್ರೇವಿ ಆಯಿತು. ಮಟರ್ ಪನ್ನೀರ್ ಗ್ರೇವಿ ಆಯಿತು. ನೋಡಿ ಪನ್ನೀರ್ ಗ್ರೇವಿ ಆಯಿತು. ಈಗ ಚಪಾತಿ ಕೂಡ ಆಗಿದೆ. ಇಲ್ಲಿ ಚಪಾತಿ ಕೂಡ ರೆಡಿ ಆಗಿದೆ. ಚಪಾತಿಗೆ ಮತ್ತು ಪನ್ನೀರ್ ಗ್ರೇವಿಗೆ ತುಂಬ ಕಾಂಬಿನೇಷನ್ ಆಗಿರುತ್ತದೆ. ಮಗ ತುಂಬ ಚೆನ್ನಾಗಿ ತಿಂತಾರೆ, ಮಕ್ಕಳು ಕೂಡ ತಿಂತಾರೆ. ಹೀಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ಹಾಗೆಯೇ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಆದಷ್ಟು ಜನಗಳೇ ಎಲ್ಲರನ್ನೂ ಇಷ್ಟಪಡಲಿಕ್ಕೆ ಪ್ರಯತ್ನ ಪಡಿ. ಅವರನ್ನು ಇಷ್ಟಪಟ್ಟದಿದ್ದರೂ ಪರವಾಗಿಲ್ಲ, ಅವ್ರ ಬಗ್ಗೆ ಕೆಟ್ಟ ಮಾತನ್ನು ಯಾವತ್ತೂ ಆಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹೇಗೆ ಆಗಿದೆ? ತುಂಬ ಟೇಸ್ಟಿಯಾಗಿದೆ. ಬಾಯ್, ಟೇಕ್ ಕೇರ್, ಬಾಯ್.